ಚಿನ್ನಾಭರಣಗಳನ್ನ ಕಳೆದುಕೊಂಡು ಕಣ್ಣೀರು ಇಡುತ್ತಿರುವ ವೃದ್ಧೆ. ಈಕೆಯ ಹೆಸರು ರತ್ನಮ್ಮ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಯಾಪಲಹಳ್ಳಿ ಗ್ರಾಮದ ನಿವಾಸಿ ವೃದ್ಧೆ ರತ್ನಮ್ಮ ಎಂಬುವರು ಹೈನುಗಾರಿಕೆ ಮಾಡಿಕೊಂಡು ಅದರಿಂದ ಬಂದ ಹಣದಿಂದ ಜೀವನ ಮಾಡುತ್ತಿದ್ದರಂತೆ. ಎಂದಿನಂತೆ ಬೆಳಗ್ಗೆ ಎದ್ದು ಮನೆಯಲ್ಲಿ ಕೆಲಸ ಮುಗಿಸಿ ಮಧ್ಯಾಹ್ನದ ಸಮಯದಲ್ಲಿ ತೋಟದ ಬಳಿ ಹೋಗಿದ್ದರಂತೆ. ನಂತರ ವಾಪಸ್ ಮನೆಗೆ ಬರುವಷ್ಟರಲ್ಲಿ ಮನೆಯ ಬಾಗಿಲು ಓಪನ್ ಆಗಿತ್ತಂತೆ. ಇದನ್ನ ಕಂಡ ರತ್ನಮ್ಮ ಗಾಬರಿಯಾಗಿ ಮನೆಯೊಳಗೆ ಬಂದು ನೋಡುವಷ್ಟರಲ್ಲಿ ಬೀರುವಿನಲ್ಲಿದ್ದ ಬಟ್ಟೆಗಳನ್ನ ಕಿತ್ತೆಸೆದು ಲಾಕರ್ನಲ್ಲಿದ್ದ 75 ಗ್ರಾಂ ಮೂರಳೆ ಚೈನ್, 36 ಗ್ರಾಂ ಟೀಕಾ ಚೈನ್, 20 ಗ್ರಾಂ ಮಾಂಗಲ್ಯ ಚೈನ್, ವಾಲೆ, 2 ಜೊತೆ 4 ಉಂಗುರಗಳು, 1 ಸೆಟ್ ರಿವರ್ಸ್ ಮಾಟಿ, ಸುಮಾರು ಒಟ್ಟು 180 ಗ್ರಾಂ ಚಿನ್ನಾಭರಣಗಳನ್ನ ಹಾಗೂ 7,50,000 ರೂಪಾಯಿ ಬಾಂಡ್ಗಳು, 1 ಲಕ್ಷ ರೂಪಾಯಿ ಕ್ಯಾಶ್ ಕಳ್ಳತನವಾಗಿದೆ ಎಂದು ಅಳಲು ತೋಡಿಕೊಂಡರು. ಸರ್, ನಾವು ಹೊಲ್ದ ಹತ್ರ ಹೋದೆ, ಬೀಗ ಹಾಕ್ಕೊಂಡು ಮನೆಗಿನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗಿ ತೋಟದ ಹತ್ರ ಹೋಗಿ 2 ಹಸು ನೀರಿಕ್ಬಿಟ್ಟು ಬರೋ ಅಷ್ಟರಲ್ಲಿ ಡೋರ್ ಲಾಕೆಲ್ಲ ನನ್ನ ಹತ್ರನೇ ಇತ್ತು. ಲಾಕ್ ಕಿತ್ಬಿಟ್ಟವ್ರೆ. ತಿರುಗಿ ಕ್ಯಾನ್ ಎತ್ಕೊಂಡೋಗ 4 ಕರಿಯೋಕ್ಕೆ ಅಂತೇಳ್ಬಿಟ್ಟು ಕ್ಯಾನ್ ಎತ್ಕೊಂಡು ಹೋಗಕ್ಕೆ ಬಂದೆ. ಬರೋ ಅಷ್ಟೊತ್ತಿಗೆ ಡೋರು ಮುಂದಕ್ಕೆ ಮುಚ್ಚಿದ್ರು ಬಾಗಿಲು. ಏನಿದಪ್ಪ ಬಾಗಿಲು ಹಿಂಗೆ ಮುಚ್ಚವ್ರೆ, ಬೀಗ ಹಾಕ್ಕೊಂಡೋಗಿದ್ನಲ್ಲ ಅಂತ ನೋಡ್ತೀನಿ, ಬೀಗ ಇಲ್ಲ. ಇದರಲ್ಲಿ ಬಾಗಿಲಲ್ಲಿ ಬೀಗ ಇಲ್ಲ. ಆಮೇಲೆ ಒಳಗೆ ಡೋರ್ ತಗೊಂಡು ಒಳಗೆ ಹೋಗ್ತೀನಿ, ಬಾಗಿಲು ತೆಗ್ದಂಗೆ ಒಂದು ಬೀರುನಾಗ ಏನಿಲ್ಲ ಬಟ್ಟೆಲಿದ್ವು, ಇನ್ನೊಂದು ಬೀರುನಾಗ ಎಲ್ಲ ಬಟ್ಟೆ ಕಿತ್ತಾಕ್ಬಿಟ್ಟವ್ರೆ. ಒಳಗೆ ಡೋರ್ ಎಲ್ಲ ಓಪನ್ ಮಾಡಿಬಿಟ್ಟು ಡೋರ್ ಮುಚ್ಚಾಕಾಗ್ತಾಯಿಲ್ಲ. ಏನಪ್ಪ ಅಂತ ಕೈಗೆಲ್ಲ ಪುಡುತ್ಲಾಡ್ದೆ. ಏನಿಲ್ಲ, ಬಾಂಡುಗಳು ಗಿಂಡುಗಳು ಎಲ್ಲ, ಪಾಸ್ಬುಕ್ಗಳು, ಬಾಂಡುಗಳು, ID ಕಾರ್ಡುಗಳು, ಆಧಾರ್ ಕಾರ್ಡುಗಳು ಎಲ್ಲ ಅದರಲ್ಲಿದ್ದವು. ಬ್ಯಾಗ್ಗಳೇ ಸಣ್ಣ ಬ್ಯಾಗ್ಗಳಲ್ಲಿ ಇಟ್ಟಿದ್ದೆ. ಎಲ್ಲ ಪಕ್ಕ ಬಾಂಡುಗಳು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರಣ. ಅದೇ ಒಡವೆ, 3 ಹಳೆ ಚೈನು, ನಕ್ಲಿ, ಟೀಕಾ ಚೈನು, ಸಣ್ಣ ಪುಟ್ಟ ವಾಲೆ, 2 ಉಂಗುರಗಳು, ಸಣ್ಣದೊಂದು ಚೈನು ಎಲ್ಲ ಎತ್ಕೊಂಡು. ಹಣ ಒಂದು 180-200 ಗ್ರಾಮ್ ಐತಣ್ಣ. ಕ್ಯಾಶ್ 1 ಲಕ್ಷ, ಬೇರೆ ಚಿಲ್ಲರೆ ಒಂದು 20-30 ಸಾವಿರ ಐತಣ್ಣ. ಬಾಂಡುಗಳು ಒಂದು 5.5 ಲಕ್ಷ ಒಂದೈತೆ, 2 ಲಕ್ಷ ಒಂದೈತೆ. ಗೊತ್ತಿಲ್ಲಣ್ಣ, ಯಾರು ನಮ್ಮ ಮನೆ ಹತ್ರ ಯಾರು ಅಂಥವ್ರು ಬರೋಲ್ಲಣ್ಣ, ಯಾರು ಬರೋಕ್ಕಿಲ್ಲ. ನಾನು ನಮ್ಮ ತಂಗಿ ಇಬ್ಬರೇ, ನಮ್ಮ ತಂಗಿ ತೋಟದ ಹತ್ರ ಇದ್ದರು, ಇನ್ಯಾರೂ ಇಲ್ಲ ಸರ್, ಯಾರೂ ಇಲ್ಲ. ಆ ಹುಡುಗರು ಈ ಸ್ಕೂಲ್ಗೆ ಹೋಗಿರ್ತಾರೆ, ಅವ್ರು ತೋಟದ ಹತ್ರ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ, ನಾವಿಬ್ಬರೇ. ಇನ್ನು ರತ್ನಮ್ಮ ಹಾಗೂ ಜಯಮ್ಮ ಇಬ್ಬರು ಅಕ್ಕ ತಂಗಿಯರು. ಇಬ್ಬರು ಒಂದೇ ಮನೆಯಲ್ಲಿ ವಾಸವಿದ್ದರಂತೆ. ತಮ್ಮ ತಂದೆಯವರು ಕೊಟ್ಟ ಚಿನ್ನವನ್ನ ಕಳೆಯದೆ ಜೋಪಾನವಾಗಿ ಇಟ್ಟುಕೊಂಡಿದ್ರಂತೆ. ಆದ್ರೆ ಯಾರೋ ಅನಾಮಿಕರು ಮನೆಯ ಬಾಗಿಲನ್ನ ರಾಡ್ನಿಂದ ಒಡೆದು ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ನನ್ನ ಹೆಸರು ಕುಶಾವತಿ, ಅವ್ರ ತಂಗಿ ನಾನು, ಬಾಗೇಪಲ್ಲಿ. ನಮಗೆ ಫೋನ್ ಮಾಡಿ ಈ ಥರ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಅದಕ್ಕೆ ನಾವು ತಕ್ಷಣ ಬಂದ್ವಿ. ಅಷ್ಟು ಅದೇ 1 ಲಕ್ಷ ದುಡ್ಡು, ಬಾಂಡುಗಳು, ಆಧಾರ್ ಕಾರ್ಡು, ID ಕಾರ್ಡು ಎಲ್ಲ ಒಂದು ಬ್ಯಾಗಲ್ಲಿ ಹಾಕಿಟ್ಟಿರ್ತಾಯಿದ್ರು. ನಾವು ಯಾವಾಗಾದರೂ ಹೋದ್ರೆ ತೋರಿಸ್ತಾ ಇದ್ಲು. ಗೋಲ್ಡು, 3 ಹಳೆ ಚೈನು, ಟೀಕಾ ಚೈನು, 1 ಚೈನು, 1 ಜೊತೆನೋ 2 ಜೊತೆನೇ ವಾಲೆ ಎಲ್ಲ ಇತ್ತು. ಚಿಲ್ಲರೆ ಪಲ್ಲರೆ ಉಂಗುರುಗಳು ಅವು ಎಲ್ಲ ಇತ್ತು. ಇಲ್ಲ, ಒಂದು 20 ವರ್ಷದ ಹಿಂದೆ 3 ಹಳೆ ಚೈನ್ ಮಾಡಿಸಿದ್ದು. 3 ಹಳೆ ಚೈನು 75 ಗ್ರಾಮ್ ಇತ್ತದು. ಟೀಕಾ ಚೈನು 36 ಗ್ರಾಮ್ ಏನೋ ಇತ್ತು. ಈ ಓಲೆಟಿಗೂ ಅಂತ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ನನಗೊಂದು ಆಯಮ್ಮಂಗೊಂದು ಇಬ್ಬರಿಗೂ ಮಾಡಿಸ್ಕೊಂಡಿದ್ವಿ. ಅದು ಆಯಮ್ಮನ ಹತ್ರನೇ ಇಟ್ಕೊಂಡಿದ್ಲು. ಇಬ್ಬರೇ ಹೆಣ್ಮಕ್ಳು ಇರ್ತಾಯಿದ್ದು ಆಗಲಲ್ಲೂ. ಈಗ ಈ ಮಕ್ಕಳು, ನನ್ನ ತಮ್ಮನ ಹೆಂಡತಿ ಅವ್ರು ಹೊಲ್ದ ಹತ್ರ ಇರ್ತಾಯಿದ್ರು. ಯಾವಾಗ ರೇರ್ ಹೋಗಿ ಬರ್ತಾಯಿದ್ರು ಅಷ್ಟೇ. ಇವಾಗ ಈ ಥರ ಆಗ್ಬಿಟ್ಟಿದೆ. ಇನ್ನು ಈ ಪ್ರಕರಣವು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಘಟನೆ ತಿಳಿಯಲು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.